ಒಳಗೆ ಎಂಟ್ರ್ ಆದೇವ್ರಿ. ಇದು ಸೀಟ್ ಸೆಮಿ ಸ್ಲೀಪರ್ ಐತಿ. ಸೊ ಇಲ್ಲಿ ಸೆಮಿ ಸ್ಲೀಪರ್ ಅಂತ ಹೆಂಗೆ ಅಂತಾರೆ ಅಂತಂದ್ರೆ ಒಂದು ಲೆಗ್ ರೆಸ್ಟ್ ಬರುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಅನದರ್ ಡೇ ಅನದರ್ ಬಸ್ ಜರ್ನಿ, ಅದು ಪ್ರೀಮಿಯಂ ಬಸ್ ಜರ್ನಿ ರೀ. ಹೌದ್ರಿ, ಟೈಟಲ್ ತಮ್ಮನೇಲಿ ನೋಡೆಲ್ಲ ಕಂಡು ಹಿಡಿದಿರ್ತೀರಿ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೊಂಟೇವೆ ಅಂತೇಳಿ. ಹೌದ್ರಿ, ನಾನು ಒಂದು ಪ್ಲ್ಯಾನ್ ಮಾಡಾತೀನಿ. ನಿಮಗೆ ಎಲ್ಲ ಥರದ ಟ್ರಾನ್ಸ್ಪೋರ್ಟ್ ಒಳಗೂ ಟ್ರಾವೆಲ್ ಮಾಡಿ ತೋರಿಸ್ಬೇಕಂತ. ಟ್ರೈನ್, ಬಸ್, ಫ್ಲೈಟ್ ನೋಡ್ತೀರಿ. ಸೊ ಅದ್ರೊಳಗೆ ಡಿಫ್ರೆನ್ಷಿಯೇಟ್ ಮಾಡ್ಕೊಂತ ಈ ಚಾನಲ್ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ. ಫ್ಲೈಟ್ ವಿಡಿಯೋಸ್ ಅಂತೂ ನೋಡಿರಿ, ಟ್ರೈನು ನೋಡತ್ರಿ, ಬಸ್ಸಿಂದು ನೋಡತ್ರಿ. ಸೊ ಕಂಟಿನ್ಯೂಸ್ ಆಗಿ ನಾನು ಬಸ್ ಜರ್ನೀಸ್ ಮಾಡ್ಬೇಕಂತೇಳಿ ಅದನ್ನೇ. ಸೊ ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡಿದಿರ್ತೀರಿ. ನಾನು ಇವಾಗ ಟ್ರಾವೆಲ್ ಮಾಡ್ತೀನಿ ಜಿಂಗ್ ಬಸ್ ಪ್ಲಸ್ ಒಳಗೆ. ಸೊ ಇದ್ರದ್ದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ರೊಟೇಷನ್ ಏನಿರುತ್ತೆ, ನೀವೇನಾರ ಟ್ರಾವೆಲ್ ಮಾಡತ್ತೀರಿ ಕೊಯಂಬತ್ತೂರು ಇಶಾ ಫೌಂಡೇಶನ್ ಹೋಗೋಕೆ, ಕೊಯಂಬತ್ತೂರಿಗೆ ಅಡ್ಡಾಡಕ್ಕೆ, ಇಲ್ಲ ಅಂತಂತಂದ್ರೆ ಎಲ್ಲಿಗೆ ಹೇಳ್ರಿ ಊಟಿ ಹೋಗೋಕೆ ಪ್ಲ್ಯಾನ್ ಮಾಡತ್ತೀರ ಅಂತಂದ್ರೆ ನಿಮ್ಗೆ ಓವರ್ ನೈಟ್ ಬಸ್ ಯಾವುದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತೇಳಿ ತೋರಿಸೋದು ನಂಗೆ ಇದ್ರೊಳಗೆ ಉದ್ದೇಶ ರೀ. ಸೊ ಬರ್ರಿ ಸ್ಟಾರ್ಟ್ ಮಾಡೋಂತ. ನಾನೀಗ ಹೊಂಟನಿ ಬೈಯಪ್ಪನಹಳ್ಳಿ ಬೋರ್ಡಿಂಗ್ ಪಾಯಿಂಟಿಗೆ. ಸೊ ನಮ್ಮ ಬಸ್ ಸ್ಟಾರ್ಟ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ಜಸ್ಟ್ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ರೀಚ್ ಆದ ನೋಡ್ರಿ. ಇದು ಓಲ್ಡ್ ಮದ್ರಾಸ್ ರೋಡ್. ಟುವರ್ಡ್ಸ್ ಟಿನ್ ಫ್ಯಾಕ್ಟ್ರಿ ಸೈಡ ನಮ್ಮ ಬಸ್ ಬರುತ್ತೆ. ಈಗ ನೋಡ್ರಿ ನಮ್ಮ ಬಸ್ ಜಿಂಗ್ ಬಸ್ ಪ್ಲಸ್ ಫೈನಲಿ ಅರೈವ್ ಆತ. ಹೋಗೋಣ ಅಂತ. ಸೊ ಫೈನಲಿ ಬಸ್ ಒಳಗೆ ಎಂಟ್ರ್ ಆದೇವ್ರಿ. ಇದು ಸೀಟರ್ ಕಮ್ಮ ಸ್ಲೀಪರ್ ಬಸ್. ಬಟ್ ಇಂಟೀರಿಯರ್ಸ್ ನೋಡ್ರಿ ನೀವು ಅಷ್ಟೇ ರಾಯಲ್ ಆಗಿ ಕನ್ಸಾದದಿ. ಕಲರ್ ಕಾಂಬಿನೇಷನ್ ಇದ್ರದ್ದೇ ಡಿಫ್ರೆಂಟ್ ಐತಿ. ಏನು ಸೀಟರ್ ಪ್ಲಸ್ ಸ್ಲೀಪರ್ ಐತಿಲ್ಲ, ಇದು ಫುಲ್ಲಿ ನನಗೆ ಚೇಂಜ್ ಅನ್ನಿಸ್ತು. ನೀವು ನೋಡ್ಕೋಬೋದು ಇಲ್ಲಿ. ಸೊ ನಮ್ಮ ಜರ್ನಿ ಆಗೋದೈತಿ ಕೊಯಂಬತ್ತೂರು ಮಠ. ಇದೇ ಸೀಟ್ ನೋಡ್ರಿ ನಮ್ದು LD2. ಸೊ ಇಲ್ಲೇ ಎಲ್ಲ ನಿಮ್ಗೆ ಮಾರ್ಕಿಂಗ್ ಹಾಕಿರ್ತಾರೆ ನಿಮ್ಮ ಸೀಟ್ ಯಾವುದಂತಂತೇಳಿ. ಅಪ್ಪರ್ ಡೆಕ್ಕದ UD6, ಸಾರಿ UD8, ಲೋವರ್ ಡೆಕ್ಕದ LD2. ಸೊ ನಾನು ಸೈಡ್ ಲೋವರ್ ಭಾಳ ಪ್ರೇಮಿ ಅದೀನಿ. ಸೊ ಸೈಡ್ ಲೋವರ್ ಬುಕ್ ಮಾಡ್ಕೊಂಡೀನಿ. ಕುಂತು ಹೋಗೋರಿಗೂ ಭಾರಿ ಬೆಸ್ಟ್ ಸೀಟ್ಸ್ ಅದಾವೆ ನೋಡ್ರಿ ಇಲ್ಲೇ. ಸೆಮಿ ಸ್ಲೀಪರ್ ಅನ್ಕೋತ ನಾನು. ಹೌದ್ರಿ, ಸೆಮಿ ಸ್ಲೀಪರ್ ಬರ್ಸ್ ಅದಾವೆ. ನಾನು ಬಸ್ಸಿಂದ ಸೆಮಿ ಸ್ಲೀಪರ್ ಮನಾಲಿ ಹೋಗಿದ್ನಲ್ಲ ಅವಾಗಷ್ಟೇ ನೋಡಿದೆ. ನಮ್ಮ ಇದ್ರೊಳಗೆ ಇಲ್ಲಿ ಸೌತ್ ಸೈಡ್ ನೋಡ್ರಿಲಿಲ್ಲ, ಇದು ಸೀಟ್ ಸೆಮಿ ಸ್ಲೀಪರ್ ಐತಿ. ಸೊ ಇಲ್ಲಿ ಸೆಮಿ ಸ್ಲೀಪರ್ ಅಂತ ಹೆಂಗೆ ಅಂತಾರೆ ಅಂತಂದ್ರೆ ಒಂದು ಲೆಗ್ ರೆಸ್ಟ್ ಬರುತ್ತೆ ನಿಮಗೆ. ಸೊ ಕಂಬ್ಳಿನೂ ಕೊಟ್ಟಾರೆ ಸೀಟಿಂಗ್ದವ್ರಿಗೆ. ಬಜೆಟ್ ಫ್ರೆಂಡ್ಲಿ ಒಳಗೆ ಹುಡುಕತ್ತಾರೆ ಅಂತಂದ್ರೆ ಇದು ಬರುತ್ತೆ. ಸ್ಲೀಪರ್ಗಿಂತ ಇದ್ರ ಕಾಸ್ಟಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದ್ರೊಳಗೂ ನಿಮಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್, ಬಾಟಲ್ ಹೋಲ್ಡರ್, ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದು ಐತ್ರಿ ಸುವಿಧಾ ಇಲ್ಲಿ. ಫೈನಲಿ ಬಂದು ಬ್ಯಾಗ್ ಇಟ್ಟಿನಿ ರೀ. ಬ್ಯಾಗ್ ಇಡಕ್ಕೂ ಇಲ್ಲಿ ಪರ್ಸ್ನಲಾಗಿ ಸ್ಪೇಸ್ನೂ ಐತಿ. ಸೊ ನೀವೇನಾರ ಲ್ಯಾಪ್ಟಾಪ್ ಬ್ಯಾಗ್ ಅದು ಕ್ಯಾರಿ ಮಾಡ್ತೀರಂದ್ರೆ ಇಡ್ಬೋದಾ. ಸೊ AC ವೆಂಟ್ಸ್ ಐತಿ. ಸೀಟ್ ಅಂತೂ ಕಂಫರ್ಟಬಲ್ ಐತಿ. ಮ್ಯಾಲೆ ಹತ್ತಾಕದು ಇಲ್ಲಿ ಸ್ಟೇರ್ಸ್ ಕೊಟ್ರೆ, ಲ್ಯಾಡರ, ಮತ್ತು ಇಲ್ಲಿ ಚಾರ್ಜಿಂಗ್ ಸಾಕೆಟ್, ಅದರೊಳಗೆ USB ಏನೂ ನಿಮಗೆ ನೋಡೋಕೆ ಸಿಗುತ್ತೆ. ಮತ್ತು ಇಲ್ಲಿ ಫೋನ್ ಹೋಲ್ಡರ್ ಜಾಗ ಐತಿ. ಸೊ ಇಲ್ಲಿ ಬ್ಯಾಕ್ ರೆಸ್ಟ್ ಐತಿ. ನೀವು ಏನಾರ ಕುಂತು ಜರ್ನಿ ಎಂಜಾಯ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒಂದು ಪಿಲ್ಲೋ ಮತ್ತು ಇನ್ಬಿಲ್ಟ್ ಪಿಲ್ಲೋ ಐತಿ. ಮತ್ತೊಂದು ನೀಟ್ ಆ್ಯಂಡ್ ಕ್ಲೀನ್ ಬ್ಲ್ಯಾಂಕೆಟ್ ಐತಿ. ಸಿಟ್ಟಿಂಗಿದ್ದ ಬಗ್ಗೆ ನಾನು ಇದ್ರದ ಬಗ್ಗೆ ಹೇಳತ್ತಿದ್ದು ನೋಡ್ರಿ ನಿಮ್ಗೆ. ನಂಗೆ ಬಸ್ ಒಳಗೆ ಬೆಸ್ಟ್ ಅನ್ಸೋದು ಓವರ್ ಡೆಕ್ಕದ ಮಜಾ. ಆರಾಮಾಗಿ ಹಿಂಗೆ ಕುಂದ್ರದು, ಹೊರಗೆ ಹೋಗು ಗಾಡಿಗಳು ನೋಡೋದು. ಸೊ ನಮ್ಮದ ರೊಟೇಷನ್ ಬಗ್ಗೆ ಮಾತಾಡ್ತೇನೆ ನಾನು ನಿಮಗೀಗ. ಸೊ ನಮ್ಮ ಬಸ್ ಸ್ಟಾರ್ಟ್ ಆಗಿದ್ದು ಹೇಳ್ದಂಗೆ ಮೆಜೆಸ್ಟಿಕ್ಕಿಂದ. ಅಲ್ಲಿಂದ ಇಂದಿರಾನಗರ, ಬೈಯಪ್ಪನಹಳ್ಳಿ, ಟಿನ್ ಫ್ಯಾಕ್ಟ್ರಿ, KR ಪುರಂ, ಮಾರತ್ಹಳ್ಳಿ, ಸಿಲ್ಕ್ ಬೋರ್ಡ್, ಆಮೇಲೆ ಮಡಿವಾಳದಿಂದ ಅತ್ತಿಬೆಲೆ ಟೋಲ್ ಪ್ಲಾಜಾ, ಅಲ್ಲಿ ತನಕ ನಿಮ್ಗೆ ಬೋರ್ಡಿಂಗ್ ಪಾಯಿಂಟ್ಸ್ ಇರ್ತಾವೆ. ಸೊ ಅದಾದ್ಮೇಲೆ ಹತ್ತಿರ ನಿಮ್ಗೆ ಒಂದು ರೆಸ್ಟ್ ಪಾಯಿಂಟ್ ಇರುತ್ತೆ. ಅದಾದಮೇಲೆ ನಾವು ಸೇಲಮ್, ಈರೋಡ್ ಈ ದಾರಿಲಿ ಹೋಗಿ ಬೆಳಗ್ಗೆ 6:30-7 ಗಂಟೆಗೆ ನಿಮ್ಮ ಡ್ರಾಪಿಂಗ್ ಪಾಯಿಂಟ್ಸ್ಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ನೀವು ಎಲ್ಲಿ ಪ್ಲ್ಯಾನ್ ಮಾಡತ್ತೀರ ಅದ್ರದ್ದು ಅಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೋರಿ. ಇದೆಲ್ಲ ಜಿಂಗ್ ಬಸ್ ಆ್ಯಪ್ ಒಳಗೆ ಮೊದಲೇ ನಿಮ್ಗೆ ತೋರಿಸಿರುತ್ತೆ ನಿಮ್ಮ ಬೋರ್ಡಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇರ್ತಾವೆ, ಎಕ್ಸಾಕ್ಟ್ ಲೊಕೇಶನ್ ಏನು, ಅವ್ರದ್ದು ಮ್ಯಾಪ್ ಒಳಗೆ ಲೊಕೇಶನ್ ಎಲ್ಲಿ ಐತೆ ಅಂತೇಳಿ A to Z ನಿಮ್ಗೆ ಜಿಂಗ್ ಬಸ್ ಆ್ಯಪ್ ಒಳಗೆ ಬರುತ್ತೆ. ಇದ್ರದ್ದು ನಿಮಗೆ ಮೆಸೇಜ್ನು ವಾಟ್ಸಪ್ ಒಳಗೆ ಬಂದಿರುತ್ತೆ. ಅದ್ರೊಳಗೆ ಮಾರ್ಷಲ್ ನಂಬರ್ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಮಾರ್ಷಲ್ಸ್ ನಿಮ್ಗೆ ಮೊದಲೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ ನೀವು ಎಲ್ಲಿ ಬೋರ್ಡ್ ಆಗತ್ತೀರಿ, ನೀವು ಎಲ್ಲೆಲ್ಲಿ ಬರ್ಬೇಕಂತೇಳಿ ನಿಮ್ಗೆ ಮಸ್ತ್ ಗೈಡ್ ಮಾಡ್ತಾರೆ. ಸೊ ಇದೊಂದು ಅಡ್ವಾಂಟೇಜ್ ಸಿಗುತ್ತೆ ಜಿಂಗ್ ಬಸ್ ಒಳಗೆ. ಮಾರ್ಷಲ್ ಅವರು ನಿಮ್ಮದು ಜರ್ನಿನ ಕಂಟಿನ್ಯೂಸ್ ಆಗಿ ಜರ್ನಿನ ಮಾನಿಟರ್ ಮಾಡ್ತಾರೆ.
ಬುಕ್ ಮಾಡಿದ ತಕ್ಷಣ ನಿಮ್ಮ ಫೋನಿಗೆ ಇಂಥದ್ದೊಂದು ಮೆಸೇಜ್ ಬರುತ್ತೆ ರೀ. ಇದ್ರೊಳಗೆ ನಿಮ್ದು ಜರ್ನಿ ಡೀಟೇಲ್ಸ್ ಇರುತ್ತೆ, ನಿಮ್ದು ಪಿಕಪ್ ಪಾಯಿಂಟ, ರೂಟ್ ಮತ್ತು PNR ಮತ್ತು ಮಾರ್ಷಲ್ ಅವ್ರ ನಂಬರ್, ನಿಮ್ಮ ಬಸ್ಸದ್ದು ಲೈವ್ ಟ್ರ್ಯಾಕಿಂಗ್ ಲಿಂಕ್ನು ಇದ್ರೊಳಗೆ ಸಿಗುತ್ತೆ. ಇದೇನಿದು ಬಸ್ ಐತಲ್ಲ, ಈ ಬಸ್ನ ನೀವು ಲೈವ್ ಆಗಿ ಟ್ರ್ಯಾಕು ಮಾಡ್ಬೋದು. ಈ ಟ್ರ್ಯಾಕರ್ನ ನಿಮ್ಮ ಮನೆಯವ್ರಿಗೂ ನೀವು ಕಳಿಸ್ಬೋದು. ಹೌದು ರೀ, ಶೇರೇಬಲ್ ಲಿಂಕ್ ಐತಿದೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಹೊಡೆದು ಹುಡ್ಕ ನಿಮ್ದೆಲ್ಲ ಇಲ್ಲೇ ಡೀಟೇಲ್ಸ್ ಬರುತ್ತೆ. ಬೆಂಗಳೂರಿಂದ ಕೊಯಂಬತ್ತೂರು ನಾನು ಟ್ರಾವೆಲ್ ಮಾಡತ್ತೀನಿ. ನನ್ನ ಹೆಸರೇನು ರುದ್ರೋಡ CN. ಸೊ ಇದ್ರೊಳಗೆ ಏನೇನು ಬಸ್ ಇನ್ಫಾರ್ಮೇಷನ್ ಇರುತ್ತೆ, ಮತ್ತು ಎಮರ್ಜೆನ್ಸಿಗೆ ಏನೇನೆಲ್ಲ ಕೊಟ್ಟರು ಇವರು. ಎಮರ್ಜೆನ್ಸಿ ಕಿಟ್, ಫಸ್ಟ್ ಏಡ್ ಕಿಟ್, ಎಮರ್ಜೆನ್ಸಿ ಹ್ಯಾಮರ್, 5 ಎಮರ್ಜೆನ್ಸಿ ಎಕ್ಸಿಟ್, ಫೈರ್ ಎಕ್ಸ್ಟಿಂಗ್ವಿಷರ್, ಮತ್ತು ಇದರೊಳಗೆ ನಿಮ್ಗೆ ಇಂಟರ್ಮೀಡಿಯೇಟ್ ಏನೇನೆಲ್ಲ ಸ್ಟಾಪ್ ಅದಾವೆ ಎಲ್ಲ ಇದ್ರೊಳಗೆ ನಿಮ್ಗೆ ತೋರಿಸಿರುತ್ತೆ. ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಇವ್ರದ್ದು ಮಾರ್ಷಲ್ ಅವ್ರ ನಂಬರ್ ಇರುತ್ತೆ, ಡ್ರೈವರ್ ಅವ್ರ ಹೆಸರು ಇರುತ್ತೆ. ಸೊ ಇದನ್ನೆಲ್ಲ ನೀವು A to Z ನೀವು ಟ್ರ್ಯಾಕ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಶೇರ್ ಮಾಡಿ ನಿಮ್ದು ಅಪ್ಡೇಟ್ಗೂ ಅವ್ರು ಕೊಡ್ಬೋದು. ನೋಡ್ರಿ, ನಮ್ಮ ಬಸ್ಸಿಗೆ ಎಲ್ಲಿ ಕ್ರಾಸ್ ಮಾಡೋದೈತಿ ಲೈವ್ ಆಗಿ ಬೆಳ್ಳಂದೂರು ನಾವು ಹೋಗಿ ತಲುಪ್ತೇವೆ. ಹೊಸೂರು, ಧರ್ಮಪುರಿ, ರಾಯಕೋಟೆ ಈ ರೂಟಿಂದ ಕೊಯಂಬತ್ತೂರು. ಬೆಳಿಗ್ಗೆ ಎಷ್ಟು ಗಂಟೆಗೆ ಟೈಮಿಂಗ್ ಐತೆ ನಮ್ಮದು? 7:35ಕ್ಕೆ ಲಾಸ್ಟ್ ಸ್ಟಾಪ್ ಐತಿ. ಸೊ ನಾನು ಲಾಸ್ಟ್ ಸ್ಟಾಪ್ನ ಬುಕ್ ಮಾಡ್ಕೊಂಡೇನೆ. ನಿಮಗೆ ಹೇಳೋದ ಮರ್ತಿದ್ದೆ, ಬಸ್ ಬೋರ್ಡ್ ಆದ ತಕ್ಷಣ ನಮ್ದು OTP ಕೇಳಿ ನಮಗೊಂದು ವಾಟರ್ ಬಾಟಲ್ನ ಕೊಟ್ರಿ. ಸೊ ಇದು ಜಿಂಗ್ ಬಸ್ಸದ ಪ್ಲಸ್ ಸೀರೀಸ್. ನೀವು ಜಿಂಗ್ ಬಸ್ಸದ ಮ್ಯಾಕ್ಸ್ ಸೀರೀಸ್ ಒಳಗೆ ನಂದು ವಿಡಿಯೋ ನೋಡಿರ್ಬೋದು. ರೀಸೆಂಟಾಗಿ ನಾನು ಟ್ರಾವೆಲ್ ಮಾಡಿದ್ದೆ ಬೆಂಗಳೂರಿನಿಂದ ಮಧುರೈಗೆ. ಸೊ ನೀವು ಮಧುರೈಗೆ ಏನಾರ ಪ್ಲ್ಯಾನ್ ಮಾಡತ್ತೀರಂದ್ರೆ ಲಕ್ಸರಿ ಬಸ್ ನೋಡತ್ತೀರಂದ್ರೆ ಇದರ ಲಕ್ಸರಿ ಬಸ್. ಹೌದ್ರಿ, ಇದುವರೆಗೂ ನಮ್ಮ ಇಂಡಿಯಾ ಒಳಗೆ ಜಿಂಗ್ ಬಸ್ ಮ್ಯಾಕ್ಸ್ದ ವೋಲೋ 9600 ಏನು ಬಸ್ ಐತಲ್ಲ, ಆ ಬಸ್ಗಿಂತ ಲಕ್ಸರಿ ಬಸ್ ಯಾವುದೂ ಇಲ್ಲ. 7 ಸ್ಟಾರ್ ಬಸ್ ಅದ. ಸೊ ಇವ್ರದ ಜಿಂಗ್ ಬಸ್ದ ಅವ್ರದಾರ. ಸೊ ಅದನ್ನು ಒಂದು ಟ್ರೈ ಮಾಡಿ ಬರ್ರಿ. ಇದ್ರೊಳಗೆ 2 ಸೀರೀಸ್ ಅದಾವೆ, ಪ್ಲಸ್ ಮತ್ತು ಮ್ಯಾಕ್ಸ್ ಅಂತೇಳಿ. ಮ್ಯಾಕ್ಸ್ ಅದ. ಸೊ ಇದೇನು ನೋಡತ್ತಾರಲ್ಲ, ಇದು ಬಂದ್ಬಿಟ್ಟು ಪ್ಲಸ್ ಸೀರೀಸ್. ಪ್ಲಸ್ ಒಳಗೆ ನಿಮಗೆ ಡಿಫ್ರೆಂಟ್ ವೇರಿಯಂಟ್ ಸಿಗ್ತಾವೆ. ವಿತ್ ಟಾಯ್ಲೆಟ, ವಿದೌಟ್ ಟಾಯ್ಲೆಟ್ ಅಂತೇಳಿ, ಮತ್ತು ವಿತ್ ಸೀಟ್ರ್, ವಿದೌಟ್ ಸೀಟ್ರ್. ಇದು ವಿತ್ ಸೀಟರ್ ಪ್ಲಸ್ ಸ್ಲೀಪರ್ ವಿತ್ ಬಯೋ ಟಾಯ್ಲೆಟ್. ಈ ಬಸ್ ಒಳಗೆ ನಿಮ್ಗೆ ಗೊತ್ತೇನು ರೀ, ನೀವೇನಾರ ಓವರ್ನೈಟ್ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮಗೆ 2 ಬಸ್ ಸಿಗ್ತಾವೆ ಜಿಂಗ್ ಬಸ್ಸದು. ಸೊ ಇದೇನು ನಾನು ಬಸ್ ಟ್ರಾವೆಲ್ ಮಾಡತ್ತಾನಲ್ಲ, ಇದ್ರೊಳಗೆ ನಿಮ್ಗೆ ಬಯೋ ಟಾಯ್ಲೆಟ್ನೂ ಇದೆ. ಸೊ ನಿಮ್ದು ರಾತ್ರಿ ಜರ್ನಿಗೆ ರಿಸಲ್ಟ್ ಫ್ರೀಯಾಗಿ ಆರಾಮ್ ಟ್ರಾವೆಲ್ ಮಾಡಿರಿ. ವಾಶ್ರೂಮಿಗೆ ಅಲ್ಲಿ ನಿನ್ಸೋದು ತೊಂದರೆನೇ ಇಲ್ಲ. ಯಾಕಂತಂದ್ರೆ ನೀವೇನಾರ ರಾತ್ರಿ ಟ್ರಾವೆಲ್ ಮಾಡ್ತಾರಂತಂದ್ರೆ ವಾಶ್ರೂಮದ್ದು ಬ್ರೇಕ್ ಬೇಕಾ. ಸೊ ಅವಾಗ ಎಲ್ಲರದ್ದು ಕನ್ಸರ್ನ್ ಇರುತ್ತೆ, ಬಸ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ವಾಶ್ರೂಮ್ ಬ್ರೇಕ್ ಎಲ್ಲಿ ತೊಗೋತೀರಿ ಅಂಥೇಳಿ ಎಲ್ಲ ಡ್ರೈವರ್ ಮಾರ್ಷಲ್ ಎಲ್ಲರೂ ಕೇಳ್ತಿರ್ತಾರೆ. ಬಟ್ ಈ ಬಸ್ ಒಳಗೆ ವಾಶ್ರೂಮ್ ಇರೋದ್ರಿಂದ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ನಿಮ್ಗೆ ತೋರಿಸ್ತಾನೆ ವಾಶ್ರೂಮ್ ಹೆಂಗೆ ಐತಿ, ನೀಟ್ ಆ್ಯಂಡ್ ಕ್ಲೀನ್ ಐತೋ ಇಲ್ಲ ಅಂತೇಳಿ. ನೋಡ್ಕೊತ ನಾವು ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ಎಂಟ್ರ್ ಆಗಿಬಿಟ್ಟಿವಿ ನೋಡ್ರಿ. ದೂರ ಇಲ್ಲೇ ಇಲ್ಲ, ಅತ್ತಿಬೆಲೆ ಟೋಲ್ ದಾಟೋ ಅಷ್ಟೊತ್ತಿಗೆ ನಾವು ತಮಿಳ್ನಾಡು ಎಂಟ್ರ್ ಆಗಿಬಿಡ್ತೇವೆ. ಸೊ ನಾವೀಗ ಹೊಸೂರನ್ನ ಕ್ರಾಸ್ ಮಾಡತ್ತೇವೆ. ಮಸ್ತ್ ಎಷ್ಟು ಪೀಸ್ ಐತೆ ನೋಡ್ರಿ ಒಳಗೆ. ಟೈಮ್ ನೋಡ್ರಿ ಇಲ್ಲೇ ರಾತ್ರಿ 1:09 ಆಗೈತಿ. ಸೊ ನಂಗೀಗ ವಾಶ್ರೂಮ್ ಹೋಗ್ಬೇಕು. ಈ ಬಸ್ ಒಳಗೆ ವಾಶ್ರೂಮ್ ಇರೋದು ಅಡ್ವಾಂಟೇಜೇ ಇದೆ. ಸೊ ಹೋಗೋಣಂತ ತೋರಿಸ್ತೀನಿ ನಿಮ್ಗೆ ವಾಶ್ರೂಮು. ಸೊ ಒಳಗೆ ಹೋಗೋಣಂತ ಬರ್ರಿ. ಸೊ ಇದೆ ನೋಡ್ರಿ ಆನ್ ಬೋರ್ಡ್ ವಾಶ್ರೂಮ್ ಐತಿ ಇಲ್ಲಿ ಬಸ್ ಒಳಗೆ. ಸೊ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಬಯೋ ಟಾಯ್ಲೆಟ್ ಅದೂ ಮತ್ತು ಆರ್ಡರ್ ಫ್ರೀ ಐತಿ. ಯಾಕಂತಂದ್ರೆ ಈ ಬಸ್ ಒಳಗೆ ನಿಮಗೆ ಇಷ್ಟ ಆನ್ ಬೋರ್ಡ್ ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ನೋಡೋಕೆ ಸಿಗುತ್ತೆ. ಮತ್ತು ಇದನ್ನ ಇವರು ನೀರೇನು ಯೂಸ್ ಮಾಡ್ತಾರಲ್ಲ, ಇದು ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಭಾಳ ಕಮ್ಮಿ ರೀ. ನಾರ್ಮಲ್ ಫ್ಲಶಿಗೆ 5ರಿಂದ 10 ಲೀಟ್ರ್ ವಾಟರ್ ಯೂಸ್ ಆದ್ರೆ ಈ ಆನ್ ಬೋರ್ಡ್ ಬಯೋ ವಾಶ್ರೂಮ್ಗಳು ಯೂಸ್ ಮಾಡ್ತಾವೆ ಬರೀ ಅರ್ಧದಿಂದ 1 ಲೀಟ್ರ್. ಇದರಿಂದ ವಾಟರ್ ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಮತ್ತು ನೋಡ್ರಿ ಇಲ್ಲೆಲ್ಲ ಹೆಂಗೆ ಯೂಸ್ ಮಾಡ್ಬೇಕು ಎಲ್ಲನೂ ಹಾಕ್ಯಾರ. ಮತ್ತು ಇವ್ರೇನು ಇದನ್ನು ಡಂಪ್ ಮಾಡ್ತಾರಲ್ಲ, ಕ್ಲೀನರ್ ಎನ್ವೈರನ್ಮೆಂಟ್ ಒಳಗೆ ಡಂಪ್ ಮಾಡೋಕೆ ಇದ್ರ ಒಂದು ಕಡೆ ಸ್ಟೋರೇಜ್ ಐತಿ. ಆನ್ ಬೋರ್ಡ್ ರನ್ನಿಂಗ್ ಒಳಗೆ ಡಂಪ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಬಸ್ ಒಳಗೆ ಅಡ್ಯಾಸ್ ಫೀಚರ್ನೂ ಇದ್ರಿ. ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅಪ್ಡೇಟೆಡ್ ಯುಗದೊಳಗೆ ಅಪ್ಡೇಟೆಡ್ ಬಸ್ ಇರುತ್ತೆ. ಯಾವುದೋ ಅಹಿತಕರ ಘಟನೆ ಆಗದೇ ಇರಲಿ ಅಂತೇಳಿ ಅದು ತಡೆನೂ ಹಿಡಿಯುತ್ತೆ. ಸೊ ಇದು ಈಗಿನ ದಿನಗಳೊಳಗೆ ಇರೋದು ಭಾರಿ ಬೆಸ್ಟ್ ಅಂತ ಹೇಳ್ತೀನಿ. ಪೀಸಾಗಿ ನೀವು ನಿದ್ದೆ ಮಾಡೋಕ್ಕೆ ನೋಡ್ರಿ ಒಳಗೆ ಎಷ್ಟು ಪೀಸ್ ಏನಿದೆ. ನಾನು ಹಂಗೆ ನಿಮ್ಗೆ ಒಂದಿಟ್ಟು ಕ್ಯಾಬಿನದ ಮಜಾ ತೋರಿಸ್ಬೇಕಂತ ಹೇಳಿ ಬಂದೆ. ಇದಾದ ಡ್ಯಾಶ್ ಕ್ಯಾಮ್ ರೋಡ್ನ ಮತ್ತು ಡ್ರೈವರ್ನ ಅವ್ರನ್ನ ಅಸಿಸ್ಟ್ ಮಾಡುತ್ತೆ. ಮತ್ತು ಇದ್ರದ್ದು ಒಂದು ಫುಟೇಜಸ್ ಅವ್ರದ್ದು ಹೆಡ್ ಕ್ವಾರ್ಟರ್ಗೆ ಹೋಗುತ್ತೆ, ಅಲ್ಲಿಂದ ಇವ್ರ ಟೀಮನ್ನು ಮಾನಿಟರ್ ಮಾಡುತ್ತೆ. ಸೊ ಇದು ಬೆಸ್ಟ್ ಫೀಚರ್ ನೋಡ್ರಿ. ಸೇಫ್ಟಿ ಇಂದ ನಾವು ನೋಡ್ಬೇಕಂತಂದ್ರೆ. ಸೊ
ಆಫಿಷಿಯಲ್ ರೆಸ್ಟ್ ಸ್ಟಾಪ್ ಅಂತೂ ಏನಲ್ರಿ ಇದು, ಹಂಗೆ ಒಂದು ಎಮರ್ಜೆನ್ಸಿ ರೆಸ್ಟ್ ಸ್ಟಾಪ್ ತೊಗೊಂಡೇವು ನಾವು ಇಲ್ಲಿ ಅಂತಂದ್ರೆ ಡ್ರೈವರ್ ಅವ್ರಿಗೆ ಒಂದು ಟೀ ಕಾಫಿ ಕುಡಿಯೋಕೆ. ಈ ಗಾಡಿದ ರೆಸ್ಟ್ ಸ್ಟಾಪ ಬೆಳಿಗ್ಗೆ ಇರುತ್ತೆ ರೀ. ಸೊ ಏನರ ಫ್ರೆಶ್ ಅಪ್ ಆಗೋರು ಇದ್ರೆ, ಸ್ವಲ್ಪ ರಿಫ್ರೆಶ್ ಆಗಿ ಟೀ ಕುಡಿಯೋರು ಇದ್ರೆ ಅವ್ರ ಸಂಬಂಧ ಅಂತೇಳಿ. ಯಾಕಂತಂದ್ರೆ ಈ ಗಾಡಿ ಆಲ್ಮೋಸ್ಟ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ಆಲ್ಮೋಸ್ಟ್ ಬೋರ್ಡಿಂಗ್ ಹಾಕ್ಕೊಂತ 12 ಗಂಟೆಗೆ ಅತ್ತಿ ಬೆಲೆ ಟೋಲ್ ಪ್ಲಾಜಾ ಇದೆ ಕ್ರಾಸ್ ಮಾಡೋದು. ಸೊ ಯಾರಿಗೂ ಊಟ ಮಾಡೋ ಬ್ರೇಕ್ ಇರೋಂಗಿಲ್ಲ, ಎಲ್ಲರೂ ಮನೆಯಿಂದನೇ ಊಟ ಮಾಡ್ಕೊಂಬಂದಿರ್ತಾರೆ ಅಂತೇಳಿ ಇವರು ಟೈಮ್ ವೇಸ್ಟ್ ಮಾಡೋಲ್ಲ, ರೆಸ್ಟ್ ಸ್ಟಾಪ್ನ ಬೆಳಿಗ್ಗೆ ಕೊಟ್ಟಿರ್ತಾರೆ. ಸೊ ಅವಾಗ ಫ್ರೆಶ್ ಅಪ್ ಆಗೋರಿಗೆ ಮತ್ತು ಎಲ್ಲರ ಡ್ಯೂಟಿಗೆ ಹೋಗೋರಿಗೂ ಹೆಲ್ಪ್ ಆಗಲಿ ಅಂತೇಳಿ. ಸೊ ಈ ಸ್ಕೀಮ್ ನಂಗೆ ಭಾಳ ಇಷ್ಟ ಇದೆ. ಈಗ ಜಸ್ಟ್ ನಾವು ಹೊಸೂರು ಕ್ರಾಸ್ ಆದ್ವಿ, ನೆಕ್ಸ್ಟ್ ಸ್ಟಾಪ್ ನಮ್ಗೆ ಬರೋದೈತಿ ಸೇಲಮ್. ಸೊ 1 ಗಂಟೆ ಆಗದ ಟೈಮಿಂಗ್ ವಾಶ್ರೂಮ್ ನೋಡ್ರಿ ಅಂತೇಳಿ ಅನ್ಕೋತಾನೆ. ನಾನು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ಸೊ ಈಗ ಏನು ಮಾಡೋಣ ಅಂತಂದ್ರೆ ಮಲ್ಕೊಳ್ಳೋಣ. ಹೇಳಿ ನಾನು ಯಾವಾಗ ಸರಿ ರೆಸ್ಟ್ ಸ್ಟಾಪಿಗೆ ಬಂದಾಗ ಅಂತೇಳಿ ಏನಾರ ತಿಂತೇನೆ ಅಂತೇಳಿ. ಸೊ ಅವಾಗ ಸಿಗೋಣಂತ. ಅಲ್ಲಿ ತನಕ ಶುಭರಾತ್ರಿ. ಸೊ ಎಮರ್ಜೆನ್ಸಿ ಫೀಚರ್ ಈ ಬಸ್ ಒಳಗೆ ನಾನು ನಿಮಗೆ ತೋರಿಸ್ಬೇಕಂತಂದ್ರೆ ಪ್ರತಿಯೊಂದು ಸೀಟಿಗೂ ನಿಮ್ಗೆ ಹ್ಯಾಮರ್ ನೋಡೋಕೆ ಸಿಗ್ತಾವೆ ರೀ. ಇದರಿಂದ ಇವ್ಯಾಕ್ಯೂಷನ್ಗೆ ಈಸಿ ಆಗುತ್ತೆ. ಎಲ್ಲ ನೀವು ಡೋರ್ನ ಯೂಸ್ ಮಾಡ್ಕೊಂಡು ಹ್ಯಾಮರ್ನಿಂದ ಏನಾರ ಎಮರ್ಜೆನ್ಸಿ ಪರ್ಪಸ್ ಇದ್ದರೆ ನಿಮ್ಗೆ ಇಲ್ಲೇ ರೆಡಿ ಪರ್ಪಸ್ಸೂ ಐತಿ. ಸೊ ಎ ಸಿ ಮಸ್ತ್ ಬರತೈತಿ, ಫುಲ್ ಚಿಲ್ಲಡ್ ಆಗೈತಿ. ಅದನ್ನು ಹಾಕೊಂಡ್ಬೇಕು. ಮತ್ತು ಇಲ್ಲೊಂದು ರೀಡಿಂಗ್ ಲೈಟ್ನ ಐತಿ, ನೀವು ಬೇಕಾದ್ರೆ ಆನ್ ಆಫ್ನು ಮಾಡ್ಕೋಬೋದು. ಅದನ್ನು ಈಗ ಮೇನ್ ಸ್ವಿಚ್ ಆಫ್ ಮಾಡ್ರೆ ಅನ್ಕೋತ ನಾನು. ಸೊ ಮಲ್ಕೊಳ್ಳೋಣಂತ. ಗುಡ್ ನೈಟ್. ಎಲ್ಲರೂ ಶುಭ ಮುಂಜಾನೆ ರೀ. ಈಗ ಜಸ್ಟ್ ನಾವು ಕೊಯಂಬತ್ತೂರ್ನ ರೀಚ್ ಆದೇವಿ. ನೋಡ್ಬೋದು ನೀವು ಇಲ್ಲೇ ಔಟ್ರ್ ಆದ ನಾವೀಗ. ವೆದರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲೇ ಕ್ಲಿಯರ್ ಐತಿ, ಒಂದು ಸ್ವಲ್ಪ ಕ್ಲೌಡಿ ಐತಿ. ನಿಯರ್ ಏರ್ಪೋರ್ಟ್ ಅದ ಅನ್ಸುತ್ತೆ ನಾವು. ಇದು ಫಸ್ಟ್ ಆಫಿಷಿಯಲ್ ಡ್ರಾಪ್ ಪಾಯಿಂಟ್. ಮಸ್ತ್ ನಿದ್ದೆ ಹತ್ತಿದ್ದು ಗೊತ್ತಾಗಲಿಲ್ಲ ಯಾವಾಗ ಕೊಯಂಬತ್ತೂರು ಬಂತು ಅಂತೇಳಿ. 7:30 ಆಗೋದು ಬಂತು ಆಲ್ಮೋಸ್ಟ್. ಸೊ ನೋಡ್ಬೋದು ನೀವು ಇಲ್ಲೇ. ಒಳಗೆ ಲೈಟಿಂಗೆಲ್ಲ ಹೆಂಗೈತೆ ಅಂತೇಳಿ ಎಲ್ಲ ಪೀಸಾಗಿ ಮಲ್ಕೊಂಡಾರೆ. ಬೆಳಿಗ್ಗೆ 4 ಗಂಟೆಗೆ ಒಮ್ಮೆ ರೆಸ್ಟ್ ಸ್ಟಾಪಿಗೆ ಸ್ಟಾಪ್ ಮಾಡಿದ್ದೆ ರೀ. ಸೇಲಮಿಂದ ಈ ರೋಡ್ ಒಳಗೆ ಬರೋ ರೂಟ್ ಒಳಗೆ ಮಿಡಲ್ ಒಳಗೆ. ಸೊ ಅಲ್ಲೇ ನಮಗೆ ಕರೆದಿದ್ರಲ್ಲ ಯಾರಿಗೆ ಹೋಗೋದು ಅಂತೇಳಿ. ಸೊ ನನಗೆ ಇಷ್ಟು ನಿದ್ದೆ ಇರ್ತಿತ್ತು ಹೇಳ್ರಿ, ಕಂಫರ್ಟೇಬಲ್ ಆಗಿ ಮಾಡ್ಕೊಂಬಿಟ್ಟೆ. ಪೀಸಾಗಿ ಎ ಸಿ ರನ್ ಆಗತ್ತಿತ್ತು, ಕಂಫರ್ಟೇಬಲ್ ಸೀಟ್ ಇತ್ತು. ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ. ನೀವೇನಾರ ಟ್ರಾವೆಲ್ ಮಾಡೋಕೆ ಯೋಚನೆ ಮಾಡತ್ತೀರ ಅಂತಂದ್ರೆ ಜಿಂಗ್ ಬಸ್ ಪ್ಲಸ್ ನಾವು ಪ್ರಿಪೇರ್ ಮಾಡ್ಬೋದು ಬೆಂಗಳೂರಿನಿಂದ ಕೊಯಂಬತ್ತೂರಿಗೆ. ಫೈನಲಿ ನಾನು ಸ್ಟಾಪ್ ಬಂದು ಬರೀ ಇಳ್ಯಾನಂತ. ನೋಡ್ರಿ ಎಷ್ಟು ಕಂಫರ್ಟೇಬಲ್ ಸೀಟ್ಸ್ ಇದ್ದು ಇವೆಲ್ಲ. ಸೊ ಫೈನಲಿ ನಾನು ಸ್ಟಾಪಿಗೆ ಇಳಿದೆ ನೋಡ್ರಿ ಇಲ್ಲೇ ನಮ್ಮ ಜಿಂಗ್ ಬಸ್ ಅಂತ. ಥ್ಯಾಂಕ್ಸ್ ಫಾರ್ ದ ಕಂಫರ್ಟ್ ರೈಡ್ ಅಂತ ಹೇಳ್ಬೋದು ನೋಡ್ರಿ ಅಷ್ಟೇ. MG ಗ್ಲೈಡರ್ಸ್ ಅದು ಬಸ್ ಐತಿದೆ ನೋಡತ್ತಿರಲಿ. ಗ್ಲೈಡರ್ಸ್ ZY+ ಐತಿದೆ. ಕಂಫರ್ಟ್ ಇತ್ತು ಜರ್ನಿ. ಭಾರತ್ ಬೆಂಜದ್ದು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಸ್ತ್ ಕಂಫರ್ಟೇಬಲ್ ಇತ್ತು ರೀ. ನಿಮ್ಗಂತೂ ನಾನು ತೋರಿಸಿಬಿಟ್ಟೆ ಎಷ್ಟಿತ್ತು ಅಂಥೇಳಿ. ಓವರ್ ನೈಟ್ ಜರ್ನಿ ಇತ್ತು, ಅಷ್ಟು ತೋರ್ಸೋಕ್ಕೇನು ಇರಲಿಲ್ಲ. ಹೆಂಗಂತ ಹತ್ತಿದ ಹುಡ್ಕೊಂಡು ಬಸ್ ಇಷ್ಟು 10:30 ಹತ್ತಿದೆ ನಾನು. ಆಲ್ಮೋಸ್ಟ್ ಬೆಂಗಳೂರು ಕ್ರಾಸ್ ಆಗೋಬೇಕಾದ್ರೆ 12 ಗಂಟೆ ಟೈಮಿಂಗ್ ಆತ. ಮಸ್ತ್ ಕಂಫರ್ಟ್ ಜರ್ನಿ ಇತ್ತು. ರಾತ್ರಿ ಹೇಳ್ದಂಗೆ ನಿಮ್ಗೆ ಬೆಳಗಿನ ಜಾವ 4 ಗಂಟೆಗೆ ಟೀ ಸ್ಟಾಪ್ ರೆಸ್ಟ್ ಸ್ಟಾಪಿಗೆ ತರಬಿದ್ರೆ. ಸೊ ನಂಗೆ ಅವಶ್ಯಕತೆ ಇರಲಿಲ್ಲ, ನಾನು ಹೇಳಲಿಲ್ಲ. ನೀವು ಹೋಗ್ತೀರಂತಂದ್ರೆ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು. A to Z ನಿಮ್ಗೆ ಜಿಂಗ್ ಬಸ್ ಆ್ಯಪ್ ಒಳಗೆ ಪ್ರೊವೈಡ್ ಮಾಡಿರ್ತಾರೆ. ನಾನು ಟಿಕೆಟ್ ಬುಕ್ಕಿಂಗು ಅಲ್ಲಿಂದನೇ ಮಾಡ್ಕೊಂಡ್ರಿ. ಜಸ್ಟ್ ಜಿಂಗ್ ಬಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಬೆಂಗಳೂರು ಟು ಕೊಯಂಬತ್ತೂರು ರೂಟ್ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಪಾಪಪ್ ಆಗುತ್ತೆ ಬಯೋ ಟಾಯ್ಲೆಟ್ ಇರುವಂಥ ಈ ಬಸ್. ಸೊ ನೆಕ್ಸ್ಟ್ ನಿಮ್ಮ ಬುಕ್ಕಿಂಗಿಗೆ ಇದೇ ಬಸ್ ಚೂಸ್ ಮಾಡ್ಕೊರಿ ಅಂಥೇಳಿ ನಾನು ಹೇಳ್ತೀನಿ ನಿಮ್ಮ ಕಂಫರ್ಟ್ ಜರ್ನಿಗೆ. ಸೊ ಅದ್ಯಾರ ಆನಂದ್ ಭವನಿಗೆ ಬಂದನ್ರಿ ನಾ ಈಗ. ಇಡ್ಲಿ ತಿನ್ನಾಗ ಇಡ್ಲಿ ಸಾಂಬಾರು ಚಟ್ನಿ ಐತಿ. ಸೊ ತಮಿಳ್ನಾಡು ಒಳಗೆ ನಿಮ್ಗೆ ನಾರ್ಮಲ್ ಇದೆ ಚಟ್ನಿ ನೋಡೋಕೆ ಸಿಗುತ್ತೆ. ನಮ್ಮ ಕಡೆ ಹೆಂಗೆ ಮಸಾಲೆ ಹಾಕಿರ್ತಾರೆ ಕಾಯಿ ಚಟ್ನಿಗೆ, ಇವರು ಕಾಯಿ ಚಟ್ನಿಗೆ ಮಸಾಲೆ ಹಾಕಲ್ಲ, ಜಸ್ಟ್ ಸಿಂಪಲ್ಲಾಗಿ ಟಚ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಡ್ಲಿ ಸಾಂಬಾರು ಐತಿ. ಇದು ವಾಕೇಬಲ್ ಡಿಸ್ಟೆನ್ಸ್ ಒಳಗಿತ್ತು, ಅದಕ್ಕೆ ಬಂದೆ ನಾನು ಇಲ್ಲಿ.
ಸೊ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.